Okay, let's go. ಸೊ ಗಾಯ್ಸ್, ಇವತ್ತು ನಮ್ಮ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಅಂದ್ಬಿಟ್ಟು ನಮ್ಮ ಅತ್ತೆ ಸ್ವೀಟ್ ಮಾಡಿದ್ದಾರೆ, ಪ್ಲಸ್ ನನಗಿಷ್ಟ ಅಂತ ಪಲಾವ್ ಮಾಡಿದ್ದಾರೆ. ಅಪ್ಪ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ನಮ್ಮಮ್ಮ ರೆಡಿ ಆಗ್ತಾ ಇದ್ದಾರೆ, ತೋರ್ಸೋಕ್ಕಾಗಲ್ಲ ಈಗ. ಸೊ ಇವತ್ತಿನ ತಿಂಡಿ ಪಲಾವ್ ಮತ್ತು ಸ್ವೀಟು, ವೆಡ್ಡಿಂಗ್ ಆ್ಯನಿವರ್ಸರಿ ಪ್ರಯುಕ್ತ. ಲೆಟ್ಸ್ ಗೋ. ಸೊ ಗಾಯ್ಸ್, ಹೊರಟಿದ್ದೀವಿ ಈಗ ಊರಿಗೆ. ಬೆಳಗ್ಗೆ ಅಂದರೆ ತಿಂಡಿ ಗಿಂಡಿ ಎಲ್ಲ ತಿಂದು ರೆಡಿಯಾಗಿ ಇವಾಗ ಹೊರಟಿದ್ದೀವಿ. ಟೈಮ್ ಎಷ್ಟೀಗ? ಟೈಮ್ ಎಷ್ಟೇ? 11:22. 11 ಕಾಲು. ಇವಳಂತೂ ಅಡ್ಡ ನಿಂತುಬಿಟ್ರೆ ಹಾಂ, ಅದಕ್ಕೆ ಬಾಯ್ ಹೇಳಿ ಇವಾಗಿಗೆ. ಮತ್ತೆ ಬಾಯ್ ಬಾಯ್ ಮಾಡಿ ಫೋನ್. ಹಾಂ, ಮಾಡ್ತೀವಿ. ಗಣಿ ಬಾಯ್ ಬಾಯ್. ಮಾ ಬಾಯ್ ಬಾಯ್ ಬಾಯ್. ಮಳೆ ಹನಿ. ಬಾಯ್ ಬಾಯ್ ಗಣಿ. ಸಿಗೋಣ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ 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 ಗೈಸ್. ಎಷ್ಟು ನೆಕ್ಸ್ಟ್ ಲೆವೆಲ್ ಗಾಳಿ ಬೀಸ್ತಾ ಇದೆ, ಮೊಬೈಲ್ ಎಲ್ಲ ಅಲ್ಲಾಡಂಗ್ ಬೀಸ್ತಾ ಇದೆ. ಇಲ್ಲಿ ನೋಡ್ರಿ, ಈಗೆಲ್ಲ ಮಳೆ ಬಂದು, ಅಯ್ಯೋ ನಮ್ಮ ಅಕ್ಕ ನೋಡ್ರಿ ತೋರ್ತಾ ಇದ್ದಾಳೆ. ದೂರ ಹಿಂದಕ್ಕೆ. ನೀಲಿ ಬಾನಲ್ಲಿ ತೇಲೋ ಮೋಡ ನಾನೀಗ, ಗಾಳಿ ಮಾತನ್ನು ಯಾಕೆ ಕೇಳಬೇಕೀಗ? ಸೊ ಗಾಯ್ಸ್, ಫೈನಲಿ ಮನೆಗೆ ಬಂದಿದ್ದೀವಿ. ಅಂದರೆ ನಾನು ಅಲ್ಲಿ ಏನು ಕ್ಲಿಪ್ಸ್ ಏನು ತಗೊಳ್ಳಿಲ್ಲ. ಮನೆಗೆ ಬರೋಣ ಅಂತ ಅಂದ್ಬಿಟ್ಟು. ಇನ್ನೊಂದು ಹೆಲ್ಮೆಟಾ ಇಲ್ವಾ? ಗಾಡಿ ಮೇಲೆ ಅದೇ ನಾನು ಅಲ್ಲಿ ಏನು ವಿಡಿಯೋ ಮಾಡಲಿಲ್ಲ. ಅದೇ ಸ್ಟ್ರೆಚಲ್ಲಿ ಬಂದ್ವಲ್ಲೆಲ್ಲ ಒಂದು ಕಡೆ ಟೀಗೆ ಅಂತ ಇಲ್ಲಿ ಗಾಡಿ ಮೇಲಿದೆ ಬಿಡು, ಅಲ್ಲಿ ಟೀಗೆ ಅಂತೆಲ್ಲ ನಿಲ್ಲಿಸಿದ್ದು ಅಷ್ಟೇನೆ. ಸೊ ಇನ್ನೇನು ನಿಲ್ಲಿಸ್ಲಿಲ್ಲ, ಅಲ್ಲಿ ಏನು ಕ್ಲಿಪ್ ತಗೊಳ್ಳಿಲ್ಲ. ಈಗ ಬಂದಿದ್ದೀವಿ ಮನೆಗೆ, 5:15. ಬನ್ನಿ ನೆಕ್ಸ್ಟ್ ಏನು ಕೆಲಸ ನೋಡೋಣ. ವ್ಲಾಗ್ ಅಪ್ಲೋಡ್ ಮಾಡಬೇಕು, 6:30 ಅಷ್ಟೊತ್ತಿಗೆ ಮಾಡ್ತೀನಿ. ನಾನಿವತ್ತು ಎಲ್ಲರೂ ಹೋಗೋಣ ಅಂತ ಅಂದರೆ ಅಪ್ಪ ಅಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ಲ, ಸೊ ಎಲ್ಲರೂ ಹೋಗ್ತೀವೇನೋ ಅಂತ ಅಂದ್ಬಿಟ್ಟು ನಾನು ಬೇರೆ ಬಟ್ಟೆ ಹಾಕೊಂಡಿದ್ದೆ. ನೋಡಿದ್ರೆ ಎಲ್ಲೂ ಹೋಗಲಿಲ್ಲ, ಅಲ್ಲಿಂದ ಇಲ್ಲಿಗೆ ಬಂದ್ವು ಅಷ್ಟೇ. ಆ್ಯಂಡ್ ಇವತ್ತೇನು ಬಟ್ಟೆ ಹಾಕಿದ್ರೆ ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತು. ಇದು ಬಟ್ಟೆ ತೋರಿಸ್ತೀನಿ. ದಿಸ್ ಈಸ್ ದಿ ಔಟ್ಫಿಟ್ ನಾನು ಇವತ್ತು ಹಾಕಿದ್ದು. ಬ್ಲ್ಯಾಕ್ ಪ್ಯಾಂಟ್ ವಿತ್ ಲ್ಯಾವೆಂಡರ್ ಶರ್ಟ್. ಕರೆನ್ಸಿ ಖಾಲಿ ಆಗಿತ್ತು, ಕರೆನ್ಸಿ ಹಾಕಂತಿದ್ದೀನಿ ಈಗ. ಹೇಳಿದ್ರು ನಮ್ಮಪ್ಪ ಹಾಕೋ ಅಂತ. ನಿಮ್ಮ ಫೋನ್ ಪೇಯಿಂದ ಸ್ಕಂದರವರ ಫೋನಿಗೆ 899 ರೂಪಾಯಿ ಕರೆನ್ಸಿ ಯಶಸ್ವಿಯಾಗಿದೆ. ಸೊ ಗಾಯ್ಸ್, ಈಗ ವ್ಲಾಗ್ ಅಪ್ಲೋಡ್ ಮಾಡ್ಬಿಟ್ಟು ಬಂದೆ. ನಮ್ಮಮ್ಮ ನೋಡ್ರಿ ಇಲ್ಲಿ ಅಲ್ಲಿ ಕ್ಯಾರೆಟ್ ಚೆನ್ನಾಗಿದೆ, ನಂಗೆ ಕ್ಯಾರೆಟ್ ಇಷ್ಟ ಆಯಿತು. ಸಕ್ಕದಾಯ್ತು, ಒಳ್ಳೆ ಕಲರ್ ಆಗಿದೆ, ಚೆನ್ನಾಗಿದೆ. ಅಂದರೆ ಕೆಲ್ಸಕ್ಕೂ ಬೇಕು ಅಂತನಾ? ಆಯ್ತು, ಚೆನ್ನಾಗಿದೆ. ನೋಡ್ರಿ ಇಲ್ಲಿ ಮೂಲಂಗಿ ಮೂಲವ್ಯಾಧಿ ಅಂದ್ರೆ ಏನು ಹೇಳು? ಹೇಳು ಅದನ್ನ. ಮೂಲಂಗಿನ ಮೂಲವ್ಯಾಧಿ ಅದನ್ನ ತಿಂದ ಮೇಲೆ ಅದು ಬರೋದು. ಅಮ್ಮ ಟೀ ಬೆಳಗ್ಗೆ ಅತ್ತೆ ಮನೇಲಿ ಕುಡ್ದಿದ್ದು ಟೀನ ಮತ್ತೆ ಎಲ್ಲಿ ಕುಡಿದ್ ಬೇಡ? ಮಧ್ಯದಲ್ಲಿ ಕುಡಿದ್ವಲ್ಲ, ಮಧ್ಯದಲ್ಲಿ ಒಂದ್ ಕಡೆ ಕುಡಿದ್ವ, ಆದ್ರೂ 6:45 ಆಯ್ತು ಕುಡಿಬೇಕು. ಈಗ ಇನ್ಮೇಲೆ ಏನ್ ಮಾಡೋಣ ಅಂತಿದ್ದೀನಿ ಗೊತ್ತಾ? ಇಲ್ಲಿ ಇನ್ಮೇಲೆ ಅಂದ್ರೆ ಹೆಂಗೆ ಅಂದ್ರೆ ಗೈಸ್, ಈಗ ಯಾವ ತರ ಮಾಡೋಣ ಅಂತಿದ್ದೀನಿ ಅಂದ್ರೆ, ಈಗ ಇವತ್ತು ಮಾಡ್ತೀನಲ್ಲ ವ್ಲಾಗು, ಬೆಳಗಿಂದ ಸಂಜೆ ಎಷ್ಟೊತ್ತಾತೋ ಅಷ್ಟೊತ್ತವರೆಗೂ ನಾನು ವ್ಲಾಗ್ ತೆಗಿಯೋದು, ಅದನ್ನ ಎಡಿಟ್ ಮಾಡ್ಬಿಟ್ಟು ನಾಳೆ ಬಿಡೋದು. ಅವರು ಅದನ್ನೇ ಹೇಳಿದ್ದು. ಈಗ ನಾನು ಈಗ ಅದೇ ಥರ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣನೂ ಹೇಳ್ದ, ಸರಿ ಆ ಥರ ಮಾಡು ಅಂತ ಅಂದ್ಬಿಟ್ಟು. ಏನಂತ ಅಲ್ಲ, ಬೆಳಗ್ಗೆ ಹೊತ್ತು ಅಂತ ಅಲ್ಲ, ಒಟ್ಟಿನಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಂದರೆ ಎಷ್ಟೊತ್ತಾತ ಅಷ್ಟೊತ್ತವರೆಗೂ ವ್ಲಾಗ್ ಮಾಡಿ ಅದನ್ನ ಮಾರನೇ ದಿನಕ್ಕೆ ಬಿಡೋದು. ಎಲ್ಲಿ ವ್ಲಾಗಾ
ಗೈಸ್ ವ್ಲಾಗ್ ನೋಡ್ತಿದ್ದಾರೆ, ನಾನು ನೋಡ್ಬಿಟ್ಟು ಸಿಗ್ತೀನಿ. ಗಾಯ್ ಈಗ ಹೋಗಕ್ಕಂತೆ ಮಿಲ್ಲಿಗೆ ಹೋಗ್ಬೇಕಂತೆ. ಸೊ ನಮ್ಮ ಅಮ್ಮನ ಕರೆದೆ. ಅಯ್ಯೋ ಇದೇನು ಕಾಣಿಸ್ತಾನಿಲ್ಲ. ಇಂಥದ್ದು ಚೀಲ ಹಿಡ್ಕೊಳ್ಳೋಕ್ಕೆ ಬೇಕು ಅಂತ ನಮ್ಮಮ್ಮ ಹಂಗೆ ಒಂಚೂರು ತುಂಬ್ಕೊಂಡು ಹೋಗು. ಅವ್ರಿಗೆ ಬೈಕಲ್ಲಿ ಬಂದು ಸುಸ್ತಾಗಿದೆ. ಸೊ ಅದಕ್ಕೋಸ್ಕರ ನಾನೇ ತುಂಬ್ಕೊಂಡು ಈಗ ಮಿಲ್ಲಿಗೆ ಹೋಗ್ತಾ ಇದ್ದೀನಿ. ನಾನು ನಮ್ಮ ಅಣ್ಣಂದ್ರೆಲ್ಲ ನೆನ್ನೆ ಎಡಿಟಿಂಗ್ ಮಾಡೋವಾಗಲೇ ಸಖತ್ ನಗ್ಬಿಟ್ಟಿದ್ದೀವಿ. ನಮಗೆ ನಗು ಬಂದ್ಬಿಡ್ತು ಅದನ್ನೆಲ್ಲ ಎಡಿಟ್ ಮಾಡೋ ಅಷ್ಟೊತ್ತಿಗೆ. ಚೆನ್ನಾಗಿತ್ತು ನೋಡಿರಿ. ನೀವು ಅಂದರೆ ನೀವು ನೋಡಿದ್ದೀರಾ? ಕಮೆಂಟ್ ಹಾಕಿ. ಯಾರ್ಯಾರು ನಿನ್ನೆ ವ್ಲಾಗಿಗೆ ಕಮೆಂಟ್ ಹಾಕಿಲ್ಲ, ಇವತ್ತಿನ ವ್ಲಾಗಲ್ಲಿ ನಿನ್ನೆ ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿ. ಸೊ ಬನ್ನಿ ಇದಿಷ್ಟನ್ನ ಮಿಲ್ ಮಾಡಿಸ್ಕೊಂಬರ್ಬೇಕು, ಹೋಗೋಣ. ಮಿಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಮಿಲ್ಲಿಗೇನೋ ರೆಡಿನೇ ಮಾಡ್ಕೊತಿಲ್ಲ. ಆಗೇನೋ ಬರೀ ಕ್ಯಾರೆಟ್ ತಿನ್ಕೊಂಡು ಕೂತಿದ್ದೀನಿ. ನಮ್ಮಮ್ಮಂಗೆ ಟೀ ಮಾಡಿಕೊಡು ಅಂತ ಅಂದೆ. ಮಿಲ್ಗೆ ಹೋಗ್ಬಿಟ್ಟು ಬಾ ಮಾಡ್ತೀನಿ ಅಂತ ಹೇಳಿದ್ದಾರೆ. ತಿನ್ಕೊಂಡು ಕೂತಿದ್ದೀನಿ. ಬನ್ನಿ ಫಸ್ಟು ಮಿಲ್ ಮಾಡಿಸ್ಕೊಂಬರೋಣ, ಮಳೆ ಬಂದರೆ ಕಷ್ಟ. ಗೈಸ್ ಟೀ ಬಂದಿದೆ. ಟೀ ಕುಡ್ಕೊಂಡು ನಾನು ಓದ್ತಾ ಇಲ್ಲ, ನಮ್ಮ ಅಕ್ಕಂಗೆ ಓದಿಸ್ತಾ ಇದ್ದೀನಿ. ಓದ್ಕಳೆ, ಚೆನ್ನಾಗಿ ಓದ್ಕಳೆ, ಎಕ್ಸಾಮ್ ಬರ್ತಾ ಇದೆ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಗೈಸ್ ನಾಡಿದ್ದು ಇನ್ನು ಕೆಲಸಕ್ಕೆ ಬೂದ್ಗುಂಬಳಕಾಯಿ ಹೇಳಿದ್ರಂತೆ ಇಲ್ಲಿ, ಅದಕ್ಕೆ ಹೋಗಿ ಕೇಳ್ಕೊಂಬ ಅಂತ ಹೇಳ್ತಿದ್ದಾರೆ. ಹೋಗಿ ಕೇಳಬೇಕು ಈಗ ಇದೆಯಾ ಇಲ್ವಾ ಅಂತ. ಕತ್ಲೆಯಲ್ಲಿ ಟಾರ್ಚ್ ಇದ್ರಲ್ಲಿ ನೋಡ್ತಾ ಇದ್ರೆ ಕಣ್ಣೇ ಕಾಣ್ತಾ ಇಲ್ಲ ಕೆಳಗೆ ರೋಡು. ಬನ್ನಿ ಹೋಗೋಣ. ಗೈಸ್ ಇದೆಯಂತೆ, ಈ ಕಡೆ ಕೆಳಗೆ ಹೋಗಿ ನೋಡ್ಬೋದು. ಹೋದಾಡ್ರಿ ಆಂಟಿ, ಬನ್ನಿ ನುಗ್ಗೋಣ. ಆಂಟಿ ಅನ್ನ ಸೊಪ್ಪಿನ ತವ್ವೆನಾ? ಏನು ಸ್ವೀಟು? ರೈಸೇ ಇಲ್ಲ ಇದರಲ್ಲಿ, ಬರೀ ಕೊಬ್ಬರಿ ಇದೆ. ಅಮ್ಮ ಆರೆಂಜ್ ಕಲರ್ ತಾನೇ ಮಾಡೋದು ನೀನು ಯಾವಾಗ್ಲೂ? ರೆಡ್ ಅದೇ ಪ್ರತಿ ಸತಿನ ಆರೆಂಜ್ ಮಾಡೋದು ಅಮ್ಮ. ಲೆಟ್ಸ್ ಗೋ ಗೈಸ್. ಟೈಮ್ ಇನ್ನೇನು 11 ಗಂಟೆ ಆಯಿತು, ಮಲ್ಗೋ ಟೈಮ್. ಈಗ ಮಲ್ಕೊತೀನಿ. ಆ್ಯಂಡ್ ಗೊತ್ತು ಈ ವ್ಲಾಗ್ ಸ್ವಲ್ಪ ಡ್ಯೂರೇಷನ್ ಕಡಿಮೆ ಆಯಿತು, ಬಿಕಾಸ್ ನಾನು ಬೆಳಗ್ಗೆ ಏನೋ ಹೇಳಿದ್ನಲ್ಲ, ಕ್ಲಿಪ್ಸ್ ಏನೂ ತಗೊಳ್ಳಿಲ್ಲ. ಅದಕ್ಕೋಸ್ಕರ ನನಗೆ ಜಾಸ್ತಿ ಡ್ಯೂರೇಷನ್ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಆ ಥರ ಮಾಡಲ್ಲ, ಆದಷ್ಟು ಕ್ಲಿಪ್ಸ್ನ ತಗೊತೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್, ಗುಡ್ ನೈಟ್.